ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಥಿಯರಿ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಕ್ವಶನ್ ಬಂದುಬಿಟ್ಟು ಸ್ಟೇಟ್ ಡಿಫ್ರೆನ್ಸಸ್ ಬಿಟ್ವೀನ್ ಅ ಫಿಕ್ಸ್ಡ್ ಆ್ಯಂಡ್ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. ಫಿಕ್ಸ್ಡ್ ಮತ್ತು ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಇವೆರಡರ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಆನ್ಸರ್: ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನು ಮಾಡ್ತೀವಿ ರೀ, ಅಂಡರ್ ದಿಸ್ ಮೆಥಡ್ 2 ಸೆಪ್ರೇಟ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್, ನೇಮ್ಲಿ ಅ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಒಂದೇ ಡಿಫ್ರೆನ್ಸ್ ಏನು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ನಾವೇನು ಮಾಡ್ತೀವಿ, 2 ಸೆಪ್ರೇಟ್ ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ. ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೂ ಒಂದು ಕರೆಂಟ್ ಅಕೌಂಟು. ಅದೇ ರೀತಿ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನೋಡೋಣ. ಅಂಡರ್ ದಿಸ್ ಮೆಥಡ್ ಈಚ್ ಪಾರ್ಟ್ನರ್ ಹ್ಯಾಸ್ 1 ಅಕೌಂಟ್ ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. ಬಟ್ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಒಳಗೆ ನಾವೇನು ಮಾಡ್ತೀವಿ, ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಅದು ಯಾವುದು, ಕ್ಯಾಪಿಟಲ್. ಈಚ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ. ಸೆಕೆಂಡ್ ಡಿಫ್ರೆನ್ಸ್ ನೋಡೋಣ. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಆಲ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ಡ್ರಾಯಿಂಗ್ಸ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಟ್ರಾ ಆರ್ ಮೇಡ್ ಇನ್ ದ ಕರೆಂಟ್ ಅಕೌಂಟ್. ಅಂದರೆ ಏನು ರೀ, ಇವೆಲ್ಲ ಅಡ್ಜಸ್ಟ್ಮೆಂಟನ್ನು ನಾವೇನು ಮಾಡ್ತೀವಿ, ಕರೆಂಟ್ ಅಕೌಂಟ್ ಒಳಗೆ ಏನು ಮಾಡ್ತೀವಿ, ಮೇಂಟೆನೆನ್ಸ್ ಮಾಡ್ತೀವಿ. ಎಲ್ಲಿ, ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಒಳಗೆ. ಅದೇ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನು ಮಾಡ್ತೀವಿ, ಆಲ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ಡ್ರಾಯಿಂಗ್ಸ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆರ್ ಮೇಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್. ಅಲ್ಲಿ ಏನಿರುತ್ತೆ, ಒಂದು ಅಕೌಂಟ್ ಮೇಂಟೈನ್ ಮಾಡ್ತೀವಿ, ಅದರೊಳಗೆ ಏನು ಮಾಡ್ತೀವಿ, ಇವೆಲ್ಲ ಅಡ್ಜಸ್ಟ್ಮೆಂಟನ್ನು ಅದ್ರಾಗ ಮೇಂಟೆನೆನ್ಸ್ ಮಾಡ್ತೀವಿ. ಅದೇ ರೀತಿ ಥರ್ಡ್ ಡಿಫ್ರೆನ್ಸ್ ಬಂದುಬಿಟ್ಟು ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ದ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಯೂಶ್ವಲಿ ರಿಮೇನ್ಸ್ ಅನ್ಚೇಂಜ್ಡ್ ಆ್ಯಂಡ್ ಇಟ್ ಆಲ್ವೇಸ್ ಶೋಸ್ ಅ ಕ್ರೆಡಿಟ್ ಬ್ಯಾಲೆನ್ಸ್. ಅಂದರೆ ಏನಾಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಏನಾಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ, ಯೂಶ್ವಲಿ ಏನಾಗುತ್ತೆ, ಅನ್ಚೇಂಜ್, ಫಿಕ್ಸ್ ಇರ್ತೈತೆ. ಅದು ಯಾವಾಗಲಿ ಅದೇನಾಗುತ್ತೆ, ಯಾವಾಗಲಿ ಕ್ರೆಡಿಟ್ ಬ್ಯಾಲೆನ್ಸನ್ನು ಏನು ಮಾಡುತ್ತೆ, ತೋರಿಸ್ತೈತಿ. ಅಂಡರ್ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಒಳಗೆ ಅಂತಂದ್ರೆ ದ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಫ್ಲೆಕ್ಚುಯೇಟ್ಸ್ ಫ್ರಮ್ ಇಯರ್ ಟು ಇಯರ್ ಆ್ಯಂಡ್ ಇಟ್ ಮೇ ಸಮ್ ಟೈಮ್ಸ್ ಶೋ ಅ ಡೆಬಿಟ್ ಬ್ಯಾಲೆನ್ಸ್. ಅಂದರೆ ಏನಾಗುತ್ತೆ, ಅಲ್ಲಿ ಕ್ಯಾಪಿಟಲ್ ಅಕೌಂಟದ ಬ್ಯಾಲೆನ್ಸ್ ಏನಾಗುತ್ತೆ, ಇಯರ್ ಟು ಇಯರ್ ಚೇಂಜ್ ಆಕೋಂತ ಹೋಗುತ್ತೆ. ಮತ್ತು ಅದೇನು ಮಾಡ್ತೈತಿ, ಸಮ್ ಟೈಮ್ಸ್ ಒಳಗೆ ಅದೇನು ಮಾಡ್ತಾ, ಡೆಬಿಟ್ ಬ್ಯಾಲೆನ್ಸನ್ನು ಏನು ಮಾಡ್ತಾ, ಶೋ ಮಾಡ್ತೈತಿ. ಇವೇನು ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಫ್ಲೆಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಏನು ಬರುತ್ತೆ, ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಕೌಂಟ್ ಅಂತ ಬರುತ್ತೆ. ಅದರೊಳಗೆ ಫಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬರುತ್ತೆ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಬರುತ್ತೆ. ಥರ್ಡ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಫೋರ್ತ್ ಒನ್ ಪಾರ್ಟ್ನರ್ಸ್ ಸ್ಯಾಲರಿ ಆರ್ ಕಮಿಷನ್. ಫಿಫ್ತ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸಸ್ಪೆನ್ಸ್ ಅಕೌಂಟ್ ಅಂದರೂ ಒಂದೇ, ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೂ ಒಂದೇ. ಫಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ನೋ ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್ ಆನ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಫ್ ದ ಫರ್ಮ್ ಹ್ಯಾಸ್ ಸಫರ್ಡ್ ಅ ನೆಟ್ ಲಾಸಸ್ ಡ್ಯೂರಿಂಗ್ ದ ಇಯರ್ ಇವನ್ ಇಫ್ ಪಾರ್ಟ್ನರ್ಶಿಪ್ ಡೀಡ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಹೇಳಬೇಕಂದ್ರೆ ಪಾರ್ಟ್ನರ್ಸ್ ಏನು ಕ್ಯಾಪಿಟಲನ್ನು ತೊಗೊಂಬಂದಿರ್ತಾರೆ ಅದ್ರ ಮ್ಯಾಗೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡಬೇಕು ಅಂತ ಇರೋಂಗಿಲ್ಲ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್. ಬಟ್ ರಿಯಾಲಿಟಿ ಒಳಗೆ ಅದನ್ನೆಲ್ಲ ನಡೆಸಂಗಿಲ್ಲ. ಅವ್ರೇನು ಮಾಡ್ತಾರೆ, ಸಮ್ ರೇಟ್ ಆಫ್ ಇಂಟ್ರೆಸ್ಟನ್ನು ಏನು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಮೀನಿಂಗ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಕ್ಯಾಲ್ಕುಲೇಟೆಡ್ ವಿತ್ ಅ ಡ್ಯೂ ಅಲೋವೆನ್ಸ್ ಫಾರ್ ಎನಿ ಅಡಿಷನ್ಸ್ ಆರ್ ವಿಡ್ರಾವಲ್ ಆಫ್ ಕ್ಯಾಪಿಟಲ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ನಾವು ಹೆಂಗೆ ಚಾರ್ಜ್ ಮಾಡ್ತೀವಿ ಅಂದ್ರೆ, ಅವ್ರು ಏನು ಅಡಿಷನ್ ಆಫ್ ಕ್ಯಾಪಿಟಲ್ ಮಾಡ್ತಾರೋ ಅಥವಾ ವಿಡ್ರಾವಲ್ ಆಫ್ ದಿ ಕ್ಯಾಪಿಟಲ್ ಇರ್ತಿತ್ತೋ, ಸೊ ಅದು ಯಾವ ಪೀರಿಯಡಿಗೆ ಐತಿ, ಎಷ್ಟು ಐತಿ, ಅದ್ರ ಮ್ಯಾಗೆ ನೋಡಿ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಚಾರ್ಜ್ ಮಾಡ್ತೀವಿ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಇಸ್ ಜನರಲಿ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಇಂಟ್ರೆಸ್ಟ್ ರೇಟ್ ಗಿವನ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೇನು, ಅವರು ಮುಂಚೆನೇ ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅದ್ರಾಗ ಏನು ಮಾಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಇವ್ರು ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು. ಮೀನಿಂಗ್ ನೋಡೋಣ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ ಆನ್ ಇನ್ಕಮ್ ಟು ದ ಫರ್ಮ್. ಇಟ್ ಈಸ್ ಟು ಬಿ ರಿಕವರ್ಡ್ ಫ್ರಮ್ ದ ಪಾರ್ಟ್ನರ್ಸ್ ಆ್ಯಂಡ್ ಇಟ್ ಈಸ್ ಡೆಬಿಟೆಡ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ರೀ, ಅದು ಇನ್ಕಮ್ ಟು ದಿ ಫರ್ಮ್ ಆಗುತ್ತೆ. ಡ್ರಾಯಿಂಗ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತಂದ್ರೆ, ಏನು ಪಾರ್ಟ್ನರ್ಸ್ ಇರ್ತಾರಲ್ಲ ಆ ಫರ್ಮ್ ಒಳಗೆ ಇಂದ ಅಮೌಂಟನ್ನು ತಮ್ಮದು ಪರ್ಸ್ನಲ್ ಪರ್ಪಸಿಗೆ ಏನು ವಿಡ್ರಾ ಮಾಡ್ಕೋತಾರ ಫಾರ್ ಹಿಸ್ ಪರ್ಸ್ನಲ್ ಯೂಸಿಗೆ, ಅದಕ್ಕೆ ಏನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ ನಾವು. ಅವಾಗ ಅವರು ಅಮೌಂಟನ್ನು ಡ್ರಾಯಿಂಗ್ ಮಾಡ್ಕೋತಾರಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ, ವಿತ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಅದು ಅಮೌಂಟನ್ನು ವಾಪಸ್ ಕೊಡಬೇಕು ಅವ್ರ ಫರ್ಮಿಗೆ. ಹಾಗಾಗಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಏನಾಗುತ್ತೆ, ಇದು ಇನ್ಕಮ್ ಟು ದಿ ಫರ್ಮ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಟು ಬಿ ರಿಕವರ್ಡ್ ಫ್ರಮ್ ದಿ ಪಾರ್ಟ್ನರ್ಸ್ ಆ್ಯಂಡ್ ಇಟ್ ಈಸ್ ಡೆಬಿಟೆಡ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟೆಡ್ ಆಗುತ್ತೆ. ಇದರೊಳಗೆ ಏನು ಬರ್ತಾವೆ, 3 ಮೆಥಡ್ಸ್ ಬರ್ತಾವೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಒಳಗೆ. ಫಸ್ಟ್ ಒನ್ ಡೈರೆಕ್ಟ್ ಮೆಥಡ್ ಆರ್ ಎ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಪ್ರಾಡಕ್ಟ್ ಮೆಥಡ್ ಅಂತ ಬರುತ್ತೆ. ಥರ್ಡ್ ಒನ್ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಆರ್ ಎ ಶಾರ್ಟ್ಕಟ್ ಮೆಥಡ್. ಎಕ್ಸಾಮ್ ಪರ್ಪಸಿಗೆ ಅಂದ್ರೆ ಪ್ರಾಡಕ್ಟ್ ಮೆಥಡ್ ವೆರಿ ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಸಮ್ಸನ್ನು ನಾವು ವಿಡಿಯೋದಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಒನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್.
It is a customary for a partnership firm whenever needed to take a loans from partners apart their capital contribution. The partners loans carries a interest. The rate of interest allowed on a partner's loans is specified in the partnership deed. The rate will be at 6% per annum as per ಪಾರ್ಟ್ನರ್ಶಿಪ್ ಆ್ಯಕ್ಟ್. ಅಂದ್ರೆ ಏನು, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಏನಾರ ಪಾರ್ಟ್ನರ್ಸಿಗೆ ಏನಾರ ಲೋನ್ ಬೇಕಾಯ್ತಂದ್ರೆ ಅವ್ರು ಫರ್ಮ್ಲಿದ್ದ ಏನು ಲೋನನ್ನು ತಗೋತಾರೆ. ಅದು ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರನ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ, 6% ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಪಾರ್ಟ್ನರ್ಸಿಗೆ 6% ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ ಇನ್ ಕೇಸ್ ಅವ್ರ ಪಾರ್ಟ್ನರ್ಸ್ ಏನಾರು ಲೋನ್ ತೊಗೊಂಡಿದ್ರು ಫರ್ಮ್ನಾಗ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಪಾರ್ಟ್ನರ್ಸ್ ಸ್ಯಾಲರಿ ಆರ್ ಎ ಕಮಿಷನ್ ಅಂತ ಇದೆ. Partners are allowed to draw a salary or a commission from the firm for rendering a valuable service or for a devotion of a skill. The salary or a commission of a partner can be withdrawn by him in cash or left in the firm. If he withdrawn a salary or a commission in a cash, salary or a commission account is debited and cash or a bank account is credited. ಅಂದರೆ ಏನು ರೀ, ಅದು ಸ್ಯಾಲರಿ ಅಥವಾ ಅಂದರೆ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಅಂತಂದ್ರೆ ಪಾರ್ಟ್ನರ್ಸಿಗೆ ಸ್ಯಾಲರಿ ಅಥವಾ ಕಮಿಷನ್ ಕೊಡಕ್ಕೆ ಬರೋಂಗಿಲ್ಲ. ಬಟ್ ರಿಯಾಲಿಟಿ ಒಳಗೆ ಹಂಗಿರುವುದಿಲ್ಲ. ಅವ್ರು ಏನು ಮಾಡ್ತಾರೆ, ಸ್ಯಾಲರಿ ಅವರು ಏನು ತಮ್ಮದು ರೆಂಡರಿಂಗ್ ಆಫ್ ಸರ್ವೀಸಸನ್ನು ಮಾಡಿರ್ತಾರಲ್ಲ ಫರ್ಮ್ನಾಗ, ಅವ್ರು ಏನು ಮಾಡ್ತಾರೆ, ಸಮ್ ಅಮೌಂಟನ್ನು ಸ್ಯಾಲರಿ ಅಥವಾ ಕಮಿಷನ್ ಅಂತಂದು ತಗೋತಾರೆ ಅವರು. ಅದು ಏನು ತಗೋತಾರಲ್ಲ ಸ್ಯಾಲರಿ ಅಥವಾ ಕಮಿಷನ್ನು, ಸ್ಯಾಲರಿ ಅವ್ರ ಕಮಿಷನ್ ಅಕೌಂಟ್ ಏನಾಗುತ್ತದು ಡೆಬಿಟ್ ಆಗುತ್ತೆ. ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟಿಗೆ ಏನಾಗುತ್ತದು ಕ್ರೆಡಿಟ್ ಆಗುತ್ತೆ. If however the salary or a commission is not withdrawn, the agreed amount of such salaries or a commission is credited to the concerned partner's capital account or a current account. If ಒಂದು ವೇಳೆ ಏನಾಗುತ್ತೆ, ಸ್ಯಾಲರಿ ಅಥವಾ ಕಮಿಷನನ್ನು ಅವರು ಏನು ವಿಡ್ರಾನ್ ಮಾಡ್ಕೊಳೋದಿಲ್ಲ, ಅಲ್ಲೇ ಬಿಟ್ಟಾರಪ್ಪ ಅಂತಂದ್ರೆ, ಆ ಅಮೌಂಟನ್ನು ಅಲ್ಲೇ ಬಿಟ್ಟಾರ, ಪಾರ್ಟ್ನರ್ಸ್ ತಾವು ವಿಡ್ರಾ ಮಾಡ್ಕೊಲಿಲ್ಲ ಅಂತಂದ್ರೆ ಅದು ಏನಾಗುತ್ತೆ, ಸ್ಯಾಲರಿ ಅವ್ರ ಕಮಿಷನ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಆಗುತ್ತೆ, ಅದು ಕ್ರೆಡಿಟೆಡ್ ಆಗುತ್ತೆ. ಆ್ಯಂಡ್ ಕನ್ಸರ್ನ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತದು. ಅದು ಏನಾಗುತ್ತೆ, ಕನ್ಸರ್ನ್ಡ್ ಪಾರ್ಟ್ನರ್ಸ್ ಅಕೌಂಟಿಗೆ ಆ ಅಮೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಇನ್ ದಿ ಬೋತ್ ಎಬೋ ಕೇಸಸ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ದ ಸ್ಯಾಲರಿ ಆರ್ ಕಮಿಷನ್ ಇಸ್ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅಂದರೆ ಏನಾಗುತ್ತೆ, ಸ್ಯಾಲರಿ ಅಥವಾ ಕಮಿಷನ್ ಅದು ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಏನಾಗುತ್ತೆ, ಲಾಸ್ಟಿಗೆ ಡೆಬಿಟ್ ಸೈಡ್ ಎಂಟ್ರಿ ಬರ್ತೈತಿ. ನೆಕ್ಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೂ ಒಂದೇ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂದರೂ ಒಂದೇ. ಮೀನಿಂಗ್ ನೋಡೋಣ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಈಸ್ ಎ ಅಕೌಂಟ್ ವಿಚ್ ಶೋಸ್ ದ ಅಪ್ರಾಪ್ರಿಯೇಷನ್ ಆಫ್ ಅ ಪ್ರಾಫಿಟ್ ಆಫ್ ದಿ ಫರ್ಮ್ ಆರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಫಿಟ್ ಆಫ್ ದಿ ಫರ್ಮ್ ಅಮಾಂಗ್ ದಿ ಪಾರ್ಟ್ನರ್ಸ್. ಅಂದರೆ ಏನು ರೀ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನು, ಅದು ಒಂದು ಅಕೌಂಟ್ ಐತಿ. ಅದು ಏನು ತೋರಿಸ್ತೈತೆ ಅಂದರೆ ಅಪ್ರಾಪ್ರಿಯೇಷನ್ ಆಫ್ ಅ ಪ್ರಾಫಿಟ್. ಅಪ್ರಾಪ್ರಿಯೇಷನ್ ಈಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪ್ರಾಫಿಟ್. ಅಂದರೆ ಪ್ರಾಫಿಟ್ ಏನೋ ಡಿಸ್ಟ್ರಿಬ್ಯೂಷನ್ ಮಾಡ್ತೈತದು ಆಫ್ ದಿ ಫರ್ಮ್ ಆರ್ ದಿ ಅಮಾಂಗ್ ದಿ ಪಾರ್ಟ್ನರ್ಸ್. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅವರೆಲ್ಲರ ಮಧ್ಯೆ ಏನಾಗುತ್ತೆ, ಆ ಪ್ರಾಫಿಟನ್ನು ಹಂಚೋದಕ್ಕೆ ನಾವೇನು ಪ್ರಿಪೇರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಏನು ಕೆಳಗಡೆ ಇದೇನು ಕೊಟ್ಟಿದ್ದಾರೆ, ನೆಕ್ಸ್ಟು ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದೆ. ಅದನ್ನು ಈ ಥರ ಬರೀಬೇಕು. ಫಾರ್ ದ ಇಯರ್ ಎಂಡಿಂಗ್ ಅಂತ ಬರೆದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಬರೆದು, ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಕ್ರೆಡಿಟ್ ಕಡೆ ಬೈ P&L ಅಕೌಂಟ್ ಅಂತ ಬರೀಬೇಕು. ಏನು ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರಲ್ಲ ಇಯರದ್ದು ಅದನ್ನು ಬರೋದು. ನೆಕ್ಸ್ಟು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರೀಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ರೀ, ಇನ್ಕಮ್ ಟು ದಿ ಫರ್ಮ್ ಆಗುತ್ತೆ. ಹಾಗಾಗಿ ಇದು ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ. ಅದು ಪಾರ್ಟ್ನರ್ಸ್ ಎಷ್ಟು ಅದಾರ ಅದನ್ನು ಇನ್ನರ್ ಕಾಲಮ್ ಬರೆದು ಅಮೌಂಟನ್ನು ಟೋಟಲ್ ಔಟರ್ ಕಾಲಮಿಗೆ ಬರೀಬೇಕು, ಎಕ್ಸ್. ನೆಕ್ಸ್ಟ್ ಈ ಕಡೆ ಡೆಬಿಟ್ ಕಡೆ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. 2 ಪಾರ್ಟ್ನರ್ಸ್ ಸ್ಯಾಲರಿ, ಇನ್ ಕೇಸ್ ಸ್ಯಾಲರಿಯನ್ನು ಪಾರ್ಟ್ನರ್ಸಿಗೆ ಕೊಟ್ಟಿದ್ರೆ ಅದನ್ನು ಮೆನ್ಷನ್ ಮಾಡಬೇಕು. 2 ಪಾರ್ಟ್ನರ್ಸ್ ಕಮಿಷನ್ ಏನಾರು ಪಾರ್ಟ್ನರಿಗೆ ಕೊಟ್ಟಿದ್ರೆ ಅದನ್ನು ಮೆನ್ಷನ್ ಮಾಡಬೇಕು. ಬರೋದು 2 ಕಡೆ ಟೋಟಲ್ ಮಾಡಬೇಕು. ಏನು ರಿಮೈನಿಂಗ್ ಬ್ಯಾಲೆನ್ಸ್ ಇಲ್ಲ ಡೆಬಿಟ್ ಕಡೆ ಉಳಿತೈತಲ್ಲ, ಅದು ರಿಮೈನಿಂಗ್ ಪ್ರಾಫಿಟ್ ಉಳಿದಿರ್ತೈತಲ್ಲ, ಇದನ್ನೇನು ಮಾಡಬೇಕು, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಅಂತ ಬರೀಬೇಕು. ಅದೇನಾಗುತ್ತೆ, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅವ್ರಿಗೆ ಅವ್ರದ್ದು ರೇಷಿಯೋ ಪ್ರಕಾರ ಪ್ರಾಫಿಟನ್ನು ಹಂಚಬೇಕು. ಇದು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ಮ್ಯಾಟ್ನು. ಥ್ಯಾಂಕ್ ಯು ಎವ್ರಿ ಒನ್.